ಡಿಯರ್ ಕಾಮ್ರೇಡ್ಸ್, ರಾಜ್ಯದ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ಪಾಲಿಟಿಕ್ಸ್ ಲೀಡರ್ ಬೇಕಾ ಬೇಡವಾ ಅಂತ. ಪಾಲಿಟಿಕಲಲ್ಲಿ ಇಂಡಿಯನ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ಪಕ್ಷದ ಲೀಡರ್ಸ್ ಬೇಕಾ ಬೇಡವಾ, ಅಧ್ಯಕ್ಷರು ಅಂತ ಹೇಳ್ತೀವಿ, ಪಕ್ಷದ ಒಬ್ಬರು ಲೀಡರ್ ಬೇಕಾ ಬೇಡವಾ ಅಂತ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಬ್ಬ ಲೀಡರ್ ಇರಬೇಕು, ಒಬ್ಬ ಅಧ್ಯಕ್ಷ ಇರಬೇಕು, ಪಾರ್ಟಿಗೆ ಒಬ್ಬ ಅಧ್ಯಕ್ಷ ಇರಬೇಕು. ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸಮಿತಿ ಸದಸ್ಯರು, ಸಮಿತಿ ಅಧ್ಯಕ್ಷರು, ಜಾತಿವಾರು ಅಧ್ಯಕ್ಷರುಗಳು, ಪಂಚಾಯಿತಿ ಅಧ್ಯಕ್ಷರು, ಪಟ್ಟಣ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಕಾರ್ಪೊರೇಷನ್ ಲೆವೆಲ್ನ ಅಧ್ಯಕ್ಷರುಗಳು, ವಿಧಾನಸಭಾ ಅಧ್ಯಕ್ಷರುಗಳು, ಇವರೆಲ್ಲ ಬೇಕಾ ಬೇಡವಾ ಅಂತ. ಯಾಕಂದರೆ ಕೆಲವಾರು ಪಾರ್ಟಿಗಳ ಒಂದು ಹೇಳಿಕೆಯನ್ನು ನೋಡ್ತಾ ಇದ್ದರೆ ಲೀಡರ್ಸ್ ಬೇಡ, ವರ್ಕರ್ಸ್ ಬೇಕು ಅಂತ ಹೇಳ್ತಾರೆ. ಕೆಲವಾರು ಪಾರ್ಟಿಗಳಲ್ಲಿ ಆನ್ಲೈನಲ್ಲಿ ನಾವು ನೋಡ್ತಾ ಬಂದ ಹಾಗೆ ಲೀಡರ್ಸ್ಗಳೇ ಬೇಡ ಅಂತ ಹೇಳ್ತಾರೆ. ನೀವು ವರ್ಕರ್ ಆಗಿ ವರ್ಕ್ ಮಾಡೋದಕ್ಕೆ ಬಂದಾಗ ನಿಮಗೆ ಯಾರು ಒಂದು ಕರೆಕ್ಟಾಗಿ ವ್ಯಾಲ್ಯೂವನ್ನು ಕೊಡ್ತಾರೆ? ನೀವು ಒಬ್ಬರು ಲೀಡರ್ ಆದರೆ ತಾನೇ ನಿಮಗೆ ಒಂದು ವ್ಯಾಲ್ಯೂವನ್ನು ಕೊಡ್ತಾರೆ. ಒಂದು ಲೀಡರ್ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾರೆ. ಒಂದು ಪಟ್ಟಣ ವ್ಯವಸ್ಥೆಗೆ ಹೋದಾಗ ಒಂದು ತಹಸೀಲ್ದಾರರಿಗೆ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆಯನ್ನು ತಿಳಿದು ಯಾವ ರೀತಿ ಕೆಲಸ ನಡೆಯುತ್ತೆ ಅಂತ ಅನ್ನೋದನ್ನ ತಿಳ್ಕೊಂಡು ಅವರು ವ್ಯವಹರಿಸುತ್ತಾರೆ. ಏಕೆ ಆ ಥರ ವ್ಯವಹರಿಸ್ತಾರೆ ಅಂತಂದರೆ ವಿಷಯ ರಾಜಕೀಯವನ್ನು ರಾಜಕೀಯವಾಗಿ ಮಾಡಬೇಕು ಅಂತ. ಆದರೆ ಕೆಲವು ಪಕ್ಷಗಳ ಪೈಕಿ ಕೆಲವರು, ಎಲ್ಲರೂ ಅಂತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ, ಪಕ್ಷಗಳ ಪೈಕಿ ಇಲ್ಲ ಒಬ್ಬ ಲೀಡರ್ ಅಧ್ಯಕ್ಷ ಅಂತ ಬಂತು ಅಂದರೆ, ಒಬ್ಬ ರಾಜಕೀಯ ವ್ಯಕ್ತಿ ಅಂತ ಬಂದರೆ ಅವನು ವರ್ಕರ್ ಆಗಿ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸರಿ, ಒಬ್ಬ ವರ್ಕರ್ ಹೋಗಿ ಒಬ್ಬ ತಹಸೀಲ್ದಾರ್ ಹತ್ರ ಅಥವಾ ಡಿ ಸಿ ಹತ್ರ, ಎ ಸಿ ಹತ್ರ ನೀವು ಮಾತಾಡಿ ಆ ಕೆಲಸವನ್ನು ಮಾಡೋಕ್ಕಾಗತ್ತಾ? ನೀವು ಆರ್ಡ್ರ್ ಮಾಡಬೇಕಾಗಿರೋಂಥದ್ದು. ಯಾವಾಗಲೂ ಕೆಲಸನ ಆಗಬೇಕು ಅಂತಂದರೆ ನೀವು ಆರ್ಡ್ರ್ ಮಾಡಬೇಕು. ಆರ್ಡರ್ನ ನೀವು ಪಾಸ್ ಮಾಡಬೇಕು ಆ ಕೆಲಸನ. ಆಗ ನೀವು ವರ್ಕರ್ ಎಲ್ಲ ಆಯ್ತೀರಿ, ಜನಗಳ ಸೇವಕ. ಸರಿ, ನಿಮಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತ ವ್ಯವಸ್ಥೆ ಇದೆಯಲ್ಲ, ನೀವು ವ್ಯವಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದನ್ನು ಬಿಟ್ಟು ನೀವು ಬೇರೆ ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂದರೆ ನಮ್ಮ ಕೆಲವು ಮಾಧ್ಯಮದ ಸ್ನೇಹಿತರು ಕೆಲವು ಪಕ್ಷದ ನಾಯಕರುಗಳನ್ನ ಕೇಳಿ ಅವರು ಮೈಂಡ್ ಬ್ಲಾಂಕ್ ಆಗಿಬಿಟ್ಟಿದೆ. ಯಾರು? ನಮ್ಮ ಪತ್ರಕರ್ತರುಗಳಾಗಿರ್ಬೋದು, ಕೆಲವಾರು ಚಾನಲ್ ನಮ್ಮ ಮಿತ್ರರು ಕ್ವಶನನ್ನು ಕೇಳಿ ಅವರ ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ. ಯಾಕಂದರೆ ಆನ್ಸರ್ ಕರೆಕ್ಟಾಗಿ ಬರ್ತಾ ಇಲ್ಲ ಅವ್ರಿಗೆ. ಬಟ್ ಬುದ್ಧಿವಂತರು ಪ್ರಚಾರವನ್ನು ಗೀಟಿಸ್ಕೊಳ್ತಾ ಇದ್ದಾರೆ. ಪ್ರಚಾರ ಈಸಿ ಪ್ರಚಾರ ಆಗ್ತಾಯಿದೆ, ಆನ್ಲೈನ್ ಪ್ರಚಾರ. ನಾವೇನು ಫೀಲ್ಡ್ಗೆ ಹೋಗೋದು ಬೇಡ, ಜನನ ಮೀಟ್ ಮಾಡೋದು ಬೇಡ, ಎಲ್ಲರಲ್ಲೂ ಎಲ್ಲಿ ಮೊಬೈಲ್ ಇರುತ್ತೆ. ನಮ್ಮ ಹಳ್ಳಿಗಾಡು ಪ್ರದೇಶದಲ್ಲಿ ರೈತಾಪಿ ಜನಗಳ ಹತ್ರ, ಹೊಲ ಉಳ್ಳೋರ ಹತ್ರ ಎಲ್ಲ ಎಲ್ಲಿ ಮೊಬೈಲ್ ಬರುತ್ತೆ, ಎಲ್ಲಿ ಆನ್ಲೈನ್ನ ಯೂಸ್ ಮಾಡ್ತಾರೆ? ಪಾಪ ಒಂದು ಸಣ್ಣ ಮೊಬೈಲನ್ನು ಇಟ್ಕೊಂಡು ಅದಕ್ಕೆ ಕರೆನ್ಸಿ ಹಾಕೋದಕ್ಕೆ 190-200 ರೂಪಾಯಿ ಕರೆನ್ಸಿ ಹಾಕ್ಸ್ಕೊಳ್ಳೋದಕ್ಕೆ ನಮ್ಮ ರೈತಾಪಿ ಜನಗಳು ಆಗ್ತಾ ಇಲ್ಲ. ಒಂದು ಇನ್ಕಮಿಂಗ್ ಕಾಲ್ಗೆ ಅಂತ ಇಟ್ಕೊಂಡ್ರು ಕಂಪನಿಯವ್ರು ಏನು ಮಾಡ್ಬಿಡ್ತಾ ಇದ್ದಾರೆ, ಅದನ್ನು ಕಟ್ ಮಾಡಿಬಿಡ್ತಾ ಇದ್ದಾರೆ. ಕಟ್ ಮಾಡಿ ಸಿಮ್ಮನ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದ್ದಾರೆ. ಅಂಥ ಕಾಲದ ಪರಿಸ್ಥಿತಿಯಲ್ಲಿ ಜನಕ್ಕೆ ವಿಷಯ ಹೇಗೆ ತಲುಪೋದು? ಆದ್ದರಿಂದ ನಮ್ಮ ಒಂದು ವಿಚಾರಧಾರೆ ಏನು ಅಂದರೆ,
ಪ್ರತಿಯೊಂದು ತಾಲೂಕು ಮಟ್ಟ, ಪಟ್ಟಣ, ಪುರಸಭೆ, ಪಂಚಾಯಿತಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಸಭೆ ಆಗಬೇಕು. ಜನಗಳು ಆ ಮನುಷ್ಯನನ್ನು ಯಾರು ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ನೆಕ್ಸ್ಟು ಅಂತನ್ನೋರನ್ನ ಎದುರುಗಣ್ಣಿನಿಂದ ನೋಡಬೇಕು. ನೋಡಿ ಎಸ್ ಮಾಡ್ಬೋದು ಅಂತ ಬರಬೇಕು. ಅದನ್ನು ರಾಜಕೀಯ ಅಂತ ಹೇಳ್ತೀವಿ. ಆನ್ಲೈನಲ್ಲಿ ಎಲ್ಲ ಆಗ್ಬಿಡೋದಿಲ್ಲ. ಯಾರ ಹತ್ರ ಕರೆಕ್ಟಾಗಿ ಮೊಬೈಲ್ ಇರುತ್ತೆ, ಯಾರು ಕರೆಕ್ಟಾಗಿ ಫೇಸ್ಬುಕ್ಕು, ಗೂಗಲು ಅಥವಾ ವಾಟ್ಸಪ್ಪು ಅಂತ ಈ ಮೀಡಿಯಾಗಳನ್ನ ಯೂಸ್ ಮಾಡ್ಕೋತಾರೆ, ಅಂಥವ್ರಿಗೆ ಮಾತ್ರ ವಿಷಯಗಳು ತಲುಪುತ್ತೆ. ಇನ್ನು ಕೆಲವರಿಗೆ ತಲುಪೋದಿಲ್ಲ. ಯೂತ್ಸ್ ಬರ್ತಾರೆ. ಯೂತ್ಸ್ ಯಾವಾಗ ಬರ್ತಾರೆ? ಯೂತ್ಸ್ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಮುಗಿದು ಅವರೊಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ. ಯೂತ್ಸು 100% ಬರೋದಿಲ್ಲ. ರಾಜಕೀಯವನ್ನು ಮಾಡುವುದು ಬಿಸ್ನೆಸ್ ಗೊತ್ತಿರುವವರಿಗೆ ಮಾತ್ರ ರಾಜಕೀಯ ಮಾಡೋದಕ್ಕಾಗುತ್ತೆ. ಯೂತ್ಸ್ ಬಂದು ನಾನು ಎಜುಕೇಟೆಡು, ನಾನು ಇಂಜಿನಿಯರ್ ಆಗಿದ್ದೀನಿ, ನಾನು ಡಾಕ್ಟ್ರ್ ಆಗಿದ್ದೀನಿ ಅಂತ ಅಂದ್ಕೊಂಡು ಅವ್ರು ಯಾರೂ ರಾಜಕೀಯಕ್ಕೆ ಬರೋದಿಲ್ಲ. ಇಷ್ಟಾರು ನಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಅವರು ಬರೋದಿಲ್ಲ. ಈ ದೇಶವನ್ನು ನಾವು ಚೇಂಜ್ ಮಾಡ್ತೀವಿ ಅಂತ ಅದು ಆಗದೇ ಇರುವಂಥ ಒಂದು ಕ್ವಶನ್ನು ಹೇಳ್ತಾರೆ. ಏನು ಈಗ ಹಂಗಾದ್ರೆ ದೇಶ ನಾವು ಚೇಂಜ್ ಯಾರು ಒಬ್ಬ ನಾಯಕ ಬರಬೇಕು ಅಂತಂದರೆ ದೇಶ ಏನು ಹಾಗಾದರೆ ಈಗ ಹಾಳಾಗಿದೆಯಾ, ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಮತ್ತು ಯಾಕೆ ಪಕ್ಷ ಬೇಕು? ಪಕ್ಷದ ಅವಶ್ಯಕತೆನೇ ಇಲ್ವಲ್ಲ. ಬೇರೆಯವ್ರು ಪಕ್ಷ ಮಾಡೋದೇ ಬೇಕಾಗಿಲ್ಲ. ಒಂದು 2, 3, 4, 5 ಪಕ್ಷ ಇದ್ರೆ ಸಾಕಲ್ಲ. 20,000ಕ್ಕಿಂತ ಹೆಚ್ಚು ಪಕ್ಷಗಳು ರಿಜಿಸ್ಟರ್ ಆಗಿದೆ. 20-25 ಸಾವಿರಕ್ಕಿಂತ ಹೆಚ್ಚು ಪಕ್ಷಗಳು ರಿಜಿಸ್ಟರ್ ಆಗಿದೆ. ಅದರಲ್ಲಿ ರಾಷ್ಟ್ರೀಯ ಪಕ್ಷಗಳು, ಕೆಲವಾರು ರಾಷ್ಟ್ರೀಯ ಪಕ್ಷಗಳು ಮಾತ್ರ ಅದು ಜನಗಳಿಂದ ಆರಿಸಲ್ಪಟ್ಟಿರುವಂಥ ಪಕ್ಷಗಳು ಮಾತ್ರ ಉಳ್ಕೊಂಡಿವೆ. ಇನ್ನೆಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾರೆ ಅವ್ರಿಗೆಲ್ಲ ನೀವು ರಾಜಕೀಯ ಪಕ್ಷದವರೆಲ್ಲ ಹೋಗಿ ದುಡ್ಡು ಕೊಡ್ತಾ ಇದ್ದೀರಾ? ಇಲ್ಲ, ಎಲ್ಲೂ ಕೊಡೋದಿಲ್ಲ. ಈ ಆಡಳಿತಾತ್ಮಕ ವ್ಯವಸ್ಥೆ ಆಲ್ರೆಡಿ ನಡೀತಾ ಇದೆ. ಹಲವಾರು ವರ್ಷಗಳಿಂದ ಇದು ನಡೀತಾ ಇದೆ. ಈಗ ಹೊಸದಾಗಿ ನಾವೇನೋ ಮಾಡಿಬಿಡ್ತೀವಿ ಅಂತಂದರೆ ಎಸ್, ಒಬ್ಬ ಲೀಡ್ರ್ ಬಂದಿದ್ದಾರೆ, ಒಬ್ಬ ತಮಿಳ್ನಾಡಿನ ಒಬ್ಬ ತಲೈವ ವಿಜಯ್ ಬಂದಿದ್ದಾರೆ. ಅಂಥವ್ರು ಯಾರು ನಮ್ಮ ಕರ್ನಾಟಕದಲ್ಲಿ ಬರ್ತಾರ ಅಂತ ನಮ್ಮ ಮಾಧ್ಯಮ ಮಿತ್ರರು ಹೋಗಿ ಕ್ವಶನ್ ಕೇಳ್ತಾ ಇರೋದು. ಆದ್ದರಿಂದ ಅವರಿಗೆ ಕರೆಕ್ಟ್ ಆನ್ಸರ್ ಸಿಗದೇನೆ ಅವರ ಮೈಂಡ್ ಬ್ಲಾಂಕ್ ಆಗಿಬಿಡ್ತಾ ಇದೆ. ಬಟ್ ಪಕ್ಷ ಅವರ ಮಾತುಗಳು ಮಾತ್ರ ಪ್ರಚಾರ ಆಗ್ತಾ ಇದೆ. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಯಾರು ಫ್ಯೂಚರ್ ಲೀಡರ್ ಆಗ್ತಾರೆ ಅನ್ನೋರನ್ನ ಗುರುತಿಸಿ ಅವ್ರನ್ನ ಹೊರತಂದು ಅವರಿಂದ ಏನೇನು ಕಷ್ಟ ಕಾರ್ಪಣ್ಯಗಳು ಸಾಲ್ವ್ ಆಗುತ್ತೋ ಅದನ್ನು ನೀವು ಸಾಲ್ವ್ ಮಾಡಿಸ್ಕೋಬೇಕು. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರು ಜಾಸ್ತಿ ಕಷ್ಟಪಡುವಂತಿಲ್ಲ. ಅವ್ರಿಗೆ ತಿಳಿದಿದೆ ಯಾರನ್ನ ಆರಿಸ್ಬೇಕು, ಯಾರನ್ನ ಆರಿಸ್ಬೇಡ್ದು ಅಂತ. ಜನಗಳಿಗೂ ತಿಳಿದಿದೆ ಯಾರನ್ನ ಆರಿಸ್ಬೇಕು, ಯಾರನ್ನ ಆರಿಸ್ಬೇಡ್ದು ಅಂತ. ಹಾಗಾಗಿ ಮುಂದಿನ ಸಂಚಿಕೆ, ಮುಂದಿನ ವಿಡಿಯೋಗಳಲ್ಲಿ ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ಹೆಂಗೆ, ನಾಮಿನೇಷನ್ ಯಾವ ಥರ ಫೈಲ್ ಮಾಡೋದು, ಪಟ್ಟಣ ಪುರಸಭೆ ಪಂಚಾಯಿತಿ MLA MP ಆಗೋದಕ್ಕೆ ತಾವು ಪ್ರೊಸೀಜರ್ಸ್ ಏನೇನಿದೆ, ಯಾವ ಥರ ಮಾಡಬೇಕು, ಚುನಾವಣಾ ಆಯೋಗಕ್ಕೆ ತಮ್ಮ ಪತ್ರಗಳನ್ನು ಯಾವ ಥರ ಸಲ್ಲಿಸಬೇಕು ಅಂತ, ಉಮೇದುದಾರ ಪತ್ರಿಕೆ ಅಂತ ಹೇಳ್ತೀವಿ, ಉಮೇದುದಾರ ಪತ್ರ ಅಂತ, ಅದನ್ನೆಲ್ಲ ಯಾವ ಥರ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಹರೀಶ್ ಗೌಡ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೆ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ MP ಗೆ ಸ್ಪರ್ಧಿಸಿದ್ದೆ. ಮುಂದಿನ ಸಂಚಿಕೆಗಳಲ್ಲಿ ತಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೇನೆ. ನಮಸ್ಕಾರ. ಗುಡ್ ಬೈ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಲಿಸ್ನರ್ಸ್.